ಯರಗಟ್ಟಿ ತಾಲೂಕಿನ ಜೀವಾಪುರ ಗ್ರಾಮದಲ್ಲಿ ಮೊಹರಂ ಹಬ್ಬ ಜೋರಾಗಿತ್ತು. ಬಹಳಷ್ಟು ಸಂಖ್ಯೆಯ ಭಕ್ತಾದಿಗಳು ಭಾಗಿಯಾಗಿ ಅಲೈ ದೇವರುಗಳ ಬಳಿ ಬೇಡಿಕೊಂಡ್ರು. ಪವಾಡ ಪುರುಷ ಫಕೀರೇಶ್ವರ ದೇವಸ್ಥಾನದಲ್ಲಿ ದೇವರ ಉತ್ಸವ ಮಾಡಲಾಯಿತು. ಶತಶತಮಾನಗಳ ಇತಿಹಾಸವಿರುವ ಮೊಹರಂ ಹಬ್ಬದ ಸಂಭ್ರಮ ನಾಡಿನಾದ್ಯಂತ ನಡೆಯಿತು. ಜೀವಾಪುರ ಗ್ರಾಮದಲ್ಲೂ ಕಲರವ ಹೆಚ್ಚಾಗಿತ್ತು. ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನ ಸಾರಲಾಯಿತು. ಕೊನೆಯ ದಿನ ಅಲೈ ದೇವರುಗಳು ಹೊಳೆಗೆ ಹೋಗುವಾಗ ಕೆಂಡ ಹಾಯುವ ಪದ್ಧತಿ ಆಚರಿಸಿದ್ರು. ಭಕ್ತರು ಕೆಂಡದ ಬಳಿ ಜಮಾಯಿಸಿದ್ರು. ದೇವರ ಹೊತ್ತವರು ಬೆಂಕಿಯ ಕೆಂಡವನ್ನ ದಾಟಿದ್ರು. ದೇವಸ್ಥಾನ ಜೀವಾಪುರ ತಾಲೂಕು ಯರಗಟ್ಟಿ ಜಿಲ್ಲಾ ಬೆಳಗಾವಿ. ಇದು ವಂಶ ಪರಂಪರಾಗತವಾಗಿ ಫಕೀರ್ ಸ್ವಾಮಿದು ಇಲ್ಮಾರ್ಲಿಂದ ನಡ್ಕೊಂಡು ಬಂದಿದೆ. ಮತ್ತು ಇದು ವಿಶೇಷ ಅಂದ್ರೆ ನಿನ್ನೆ ಕತ್ತಲ ರಾತ್ರಿ ದಿವಸ ನೀರಿನಲ್ಲಿ ದೀಪ ಇರ್ತೈತೆ, ನಂದಾದೀಪ. ಇವತ್ತು ಅಗ್ನಿಕುಂಡ, ಕೆಂಡದ ನೀರು, ಮಕ್ಕಳ ಫಲ, ಈಗ ಹಾಗೆ ಎಲ್ಲ ವಂಶ ಮೀಸಲು ಭಕ್ತರೆಲ್ಲ ಬಂದಿಲ್ಲಿ ನಡ್ಕೊತ ಹೋಗ್ತಾರೆ. ಸುತ್ತಮುತ್ತ ಹಳ್ಳಿ ಗೋವಾ ಎಲ್ಲ ಕಡೆಯಿಂದ ಬಂದಿಲ್ಲಿ ಭಕ್ತರು ನಡ್ಕೊಂಡು ಹೋಗ್ತಾರೆ. ಅವ್ರ ಆಸೆ ಪರಮಾತ್ಮ ಫಕೀರೇಶ್ವರ ಸತ್ಯಪಜ್ಜ, ಪತ್ರೆಪಜ್ಜ, ಸದಾಶಿವಜ್ಜ ಅವ್ರ ವಂಶದಿಂದ ಬಂದಂಥ ಎಲ್ಲ ಗುರು ನಡೆಸ್ಕೊಂಡು ಹೊಂಟಾರು. ಇದು ಎಲ್ಲರಿಗೂ ಒಳ್ಳೇದಾಗತೈತಿ, ಒಳ್ಳೇದಾಗಲಿ ಅಂತ ನಮ್ದು ಆಸೆ ಐತಿ. ಯುವಕರು ಗ್ರಾಮದ ತುಂಬಾ ಹೆಜ್ಜೆ ಕುಣಿತ ಪ್ರದರ್ಶನ ಮಾಡಿದ್ರು. ಮೆರವಣಿಗೆ ನಡೆಸಿ ಸಂಭ್ರಮಿಸಿದ್ರು. ಅಲ್ಲಲ್ಲಿ ಡಿಜೆ ಕೂಡ ಕೇಳಿ ಬಂತು. ಡಿಜೆ ಸದ್ದಿಗೂ ಕುಣಿದು ಕುಪ್ಪಳಿಸಿದ್ರು. ರನ್ ಟಿವಿ ನ್ಯೂಸ್, ಯರಗಟ್ಟಿ. ಬಾಯಲ್ಲಿ ನೀರುರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧೋಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್. ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ, ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ, ಊಟ, ಪಾನೀಯಗಳು, ಸಾವಯವ ಬೆಲ್ಲ, ಕರದಂಟು, ಜೇನುತುಪ್ಪ, ಪೇಡ, ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ. ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ವಿಶಾಲವಾದ ಆಸನಗಳು, ಸುಸಜ್ಜಿತ ಕಿಚನ್, ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ. ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ. ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ. ನೀವೇನಾದ್ರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ. ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್, ರನ್ನ ಸರ್ಕಲ್ ಬಳಿ, ಮೂಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.